ನಮಸ್ಕಾರ. ಎಲ್ಲರಿಗೂ ಆಸಕ್ತಿ ಅಕಾಡೆಮಿಗೆ ಸ್ವಾಗತ. ಹಾಗೂ ಇವತ್ತಿನ ದಿವಸ ನಾವು ಅತ್ಯುತ್ತಮವಾದಂತಹ ಸ್ಕಾಲರ್ಶಿಪ್ಗಳಾಗಿರುವಂತಹ NSP ಮತ್ತೆ SSP ಸ್ಕಾಲರ್ಶಿಪ್ಗಳಿಗೆ ಅಪ್ಲೈ ಮಾಡಬೇಕಾದ್ರೆ ನಿಮಗೆ OTR ನಂಬರ್ ಕಂಪಲ್ಸರಿಯಾಗಿ ನೀವು ಹಾಕ್ಲೇಬೇಕಾಗತ್ತೆ. ಸೊ ಆ OTR ನಂಬರ್ ಅನ್ನ ಯಾವ ತರ ತಗೊಳ್ಳೋದು ನಾವು ರಿಜಿಸ್ಟ್ರೇಷನ್ ಮುಖಾಂತರವಾಗಿ ಅದು ಇಮಿಡಿಯೇಟ್ ಆಗಿ ನೀವು ಮೊಬೈಲ್ ಫೋನಲ್ಲೇ ಮಾಡ್ಕೋಬಹುದು. ಅದನ್ನ ಯಾವ ರೀತಿಯಾಗಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ನೋಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ರೆ ದಯವಿಟ್ಟು ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ. ಓಕೆ, ಫಸ್ಟ್ ಈಗ ನಮಗೆ ಈ OTR ನಂಬರ್ ಅಂದ್ರೆ ಏನು ಅಂತಂದ್ರೆ ಒನ್ ಟೈಮ್ ರಿಜಿಸ್ಟ್ರೇಷನ್ ನಂಬರ್ ಅಂತ. ಈ ರಿಜಿಸ್ಟ್ರೇಷನ್ ನಂಬರ್ ನಿಮಗೆ ಒನ್ ಟೈಮ್ ನೀವು ಮಾಡ್ಕೊಂಡಿದ್ದೀರಾ ಅಂತಂದ್ರೆ ನಿಮಗೆ SSP ಸ್ಕಾಲರ್ಶಿಪ್ ಮತ್ತೆ NSP ಸ್ಕಾಲರ್ಶಿಪ್ಗಳಿಗೆ ಒನ್ ಟೈಮ್ ರಿಜಿಸ್ಟ್ರೇಷನ್ ನಂಬರ್ ಇದ್ರೆ ನೀವು ಆಟೋಮೆಟಿಕಲಿ ನೀವು ಈಸಿಯಾಗಿ ಅಪ್ಲೈ ಮಾಡ್ಕೋಬಹುದು. ಅದನ್ನ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದಕ್ಕೆ ಮುಂಚೆ ಫಸ್ಟ್ ನೀವು ಎರಡು ಆಪ್ಗಳನ್ನ ಡೌನ್ಲೋಡ್ ಮಾಡ್ಕೊಳ್ಬೇಕಾಗತ್ತೆ. ಮೊದಲನೇದಾಗಿ NSP OTR ಅಂತ ಒಂದು ಪ್ಲೇ ಸ್ಟೋರ್ ಅಲ್ಲಿ ಹೋದ್ರೆ ನಿಮಗೆ NSP OTR ಅಂತ ಟೈಪ್ ಮಾಡಿದ್ರೆ ನಿಮಗೆ ಬರುತ್ತೆ. ನೀವು ನೋಡಬಹುದು, ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಆಪ್ ಆಗ್ಲೇ ಆಲ್ರೆಡಿ. ಆ ಆಪ್ ಅನ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಅದ್ರ ಜೊತೆಗೆ ನಿಮಗೆ ಆಧಾರ್ ಫೇಸ್ RD ಅಂತ ಇನ್ನೊಂದು ಆಪ್ ಅನ್ನ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಯಾಕಂದ್ರೆ ನಿಮ್ಗೆ ಅದರಲ್ಲಿ ಫೇಸ್ ಐಡೆಂಟಿಫಿಕೇಶನ್ ಎಲ್ಲ ಆಗುತ್ತೆ. ಹಾಗಾಗಿರೋದ್ರಿಂದ ಈ ಎರಡು ಆಪ್ಗಳನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಅದಾದ ನಂತರ OTR ಆಪ್ ಅನ್ನ ಓಪನ್ ಮಾಡಿದ್ರೆ ನಿಮಗೆ ಈ ತರ ನಿಮಗೆ ಓಪನ್ ಆಗುತ್ತೆ. ಸೊ ಅಲ್ಲಿ ಗೈಡ್ಲೈನ್ಸ್, ಫಸ್ಟ್ ಸ್ಟೆಪ್ ಗೈಡ್ಲೈನ್ಸ್, ನಿಮಗೆ ಸೆಕೆಂಡ್ ಸ್ಟೆಪ್ ಬಂದು ರಿಜಿಸ್ಟರ್ ಮೊಬೈಲ್ ನಂಬರು, ಥರ್ಡ್ ಸ್ಟೆಪ್ ಬಂದು KYC, ಫೋರ್ತ್ ಸ್ಟೆಪ್ ಬಂದು ಫಿನಿಶ್ ಆಗಿರುತ್ತೆ ಕಂಪ್ಲೀಟ್ ಸ್ಟೆಪ್ಸ್. ಇಲ್ಲಿ ಫಸ್ಟ್ ಸ್ಟೆಪ್ ಅಲ್ಲಿ ನಿಮಗೆ ಗೈಡ್ಲೈನ್ಸ್ ಇರುತ್ತೆ, ಕಂಪ್ಲೀಟ್ ಆಗಿ ಓದ್ಕೊಂಡು ಕೆಳಗಡೆ ನಿಮಗೆ ಈ ಅಗ್ರಿ ಟು ದ ಫಾಲೋಯಿಂಗ್ ಅಂತ ಇದೆ, ಟರ್ಮ್ಸ್ ಅಂಡ್ ಕಂಡೀಷನ್, ಎರಡನ್ನ ಕ್ಲಿಕ್ ಮಾಡಿ. ಕೆಳಗಡೆ ಐ ಅಗ್ರಿ ಟು ದ ಫಾಲೋಯಿಂಗ್ ಇದೆಯಲ್ಲ, ಅವೆರಡನ್ನ ಕ್ಲಿಕ್ ಮಾಡಿದ್ದಾದ್ಮೇಲೆ ನಿಮಗೆ ನೆಕ್ಸ್ಟ್ ಸ್ಟೆಪ್ಗೆ ಹೋಗುತ್ತೆ. ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದರೆ ರಿಜಿಸ್ಟರ್ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಬೇಕಾಗತ್ತೆ. ಸೊ ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿ, ಅದಾದಮೇಲೆ ನಿಮಗೆ ಇಲ್ಲಿ ಸೆಂಡ್ OTP ಅಂತ ಬರುತ್ತೆ. OTPನ ಸೆಂಡ್ ಮಾಡಿದ್ರೆ ನಿಮಗೆ ಇಲ್ಲಿ ಎಂಟರ್ OTP ಏನು ಬರುತ್ತೆ ಆ OTPನ ಎಂಟ್ರ್ ಮಾಡಬೇಕಾಗತ್ತೆ. ಅದಾದಮೇಲೆ ಕೆಳಗಡೆ ನಿಮಗೆ ಇಲ್ಲಿ ಕ್ಯಾಪ್ಚಾ ಒಂದು ಕೊಟ್ಟಿದ್ದಾರಲ್ವಾ, ಸೊ ಆ ಕ್ಯಾಪ್ಚಾ ಕೋಡನ್ನು ಎಂಟ್ರಿ ಮಾಡಿ. ನಿಮ್ಗೆ ಯಾವ ಕ್ಯಾಪ್ಚಾ ಕೋಡ ಇರುತ್ತೆ ಆ ಕ್ಯಾಪ್ಚಾ ಕೋಡನ್ನು ಎಂಟ್ರಿ ಮಾಡಿ, ಅದನ್ನು ನೆಕ್ಸ್ಟ್ ಕ್ಲಿಕ್ ಮಾಡಿ. ನೆಕ್ಸ್ಟ್ನ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಥರ ಡಿಸ್ಪ್ಲೇ ಆಗುತ್ತೆ. ಥರ್ಡ್ ಒನ್ ಬಂದು ಸ್ಟೆಪ್ ಬಂದು KYC ಅಂತ ಬರುತ್ತೆ. ನೆಕ್ಸ್ಟ್ ಸ್ಟೆಪ್ ಈ ಸ್ಟೆಪ್ಗೆ ಬರುತ್ತೆ. ನಿಮಗೆ ಇಲ್ಲಿ ಐ ಹ್ಯಾವ್ ಆಧಾರ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿ. ಆದಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಆಧಾರ್ ನಂಬರನ್ನು ಎಂಟ್ರಿ ಮಾಡಿ. ಕರೆಕ್ಟ್ ಆಧಾರ್ ನಂಬರನ್ನು. ಅದಾದ ನಂತರ ನೀವು ನೆಕ್ಸ್ಟನ್ನು ಕ್ಲಿಕ್ ಮಾಡಿ. ನೆಕ್ಸ್ಟನ್ನು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ಥರ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಬರುತ್ತೆ. ಕೆಳಗಡೆ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿ. ಐ ಅಗ್ರಿನ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನೆಕ್ಸ್ಟು ಇಲ್ಲಿ ಕಂಪ್ಲೀಟಾಗಿ ನಿಮಗೆ ಫೇಸ್ ಐಡೆಂಟಿಫಿಕೇಷನ್ಗೆ ನಿಮಗೆ ಕಂಪ್ಲೀಟಾಗಿ ಕ್ಯಾಮ್ರಾ ಓಪನ್ ಆಗುತ್ತೆ ಆಟೋಮೆಟಿಕಲಿ. ನಿಮ್ಮ ಫೇಸನ್ನು ಕಂಪ್ಲೀಟಾಗಿ ಅದಕ್ಕೆ ಕ್ಯಾಮ್ರಾಗೆ ಫೇಸ್ ಮಾಡಬೇಕಾಗತ್ತೆ ಕಂಪ್ಲೀಟಾಗಿ. ಅಲ್ಲಿ ನಿಮ್ಮ ಫೋಟೋ ನಿಮ್ಗೇನಾಗುತ್ತೆ ಕ್ಯಾಪ್ಚರ್ ಆಗುತ್ತೆ ನಿಮ್ಮದು. ಅದಾದಮೇಲೆ ನಿಮ್ಮದು ಆಧಾರಲ್ಲಿರುವಂಥ ಫೋಟೋಗೆ ಕಂಪ್ಲೀಟಾಗಿ ಮ್ಯಾಚ್ ಆದಮೇಲೆ ನಿಮಗೆ ನೆಕ್ಸ್ಟ್ ಈ ಥರ ಬರುತ್ತೆ. ಸೊ NPCI ಮ್ಯಾಪರ್ ಸ್ಟೇಟಸ್. ಸೊ ಯುವರ್ ಬ್ಯಾಂಕ್ ಅಕೌಂಟ್ ಈಸ್ ಸೀಡೆಡ್ ವಿತ್ ಆಧಾರ್ ನಂಬರ್ ಆ್ಯಂಡ್ NPCI ಮ್ಯಾಪರ್. ಸೊ ಕಂಪ್ಲೀಟಾಗಿ ನಿಮಗೆ ಇದು ಡೀಟೇಲ್ಸ್ ತೋರಿಸುತ್ತೆ. ಅದು ಓಕೆ ಆದಮೇಲೆ ನೆಕ್ಸ್ಟ್ ಓಕೆ ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ ನೆಕ್ಸ್ಟ್ ನಿಮ್ಗೆ ಇಲ್ಲಿ ಕೆಳಗಡೆ ಮದರ್ ನೇಮ್ ಕೇಳುತ್ತೆ, ಫಾದರ್ ನೇಮ್ ಕೇಳುತ್ತೆ, ಮತ್ತು ಮೇಲ್ ID ಕಂಪ್ಲೀಟಾಗಿ ಎಂಟ್ರಿ ಮಾಡಿ. ಏನಿದೆಯೋ ಅದನ್ನು ಮೇಲ್ IDನ ಎಂಟ್ರಿ ಮಾಡಿ. ಅದಾದಮೇಲೆ ನೆಕ್ಸ್ಟ್ ಬಟನ್ ಮೇಲೆ ನೀವು ಜಸ್ಟ್ ಕ್ಲಿಕ್ ಮಾಡಿದ್ದಾದಮೇಲೆ ಸೊ ಇಲ್ಲಿ ನಿಮಗೆ ಫಿನಿಶ್ ಆಯಿತು ಕಂಪ್ಲೀಟಾಗಿ. ನಿಮಗಿಲ್ಲಿ ನಂಬರ್ OTR ನಂಬರ್ ಜನ್ರೇಟ್ ಆಗುತ್ತೆ. ಇದು OTR ನಂಬರ್ ನಿಮಗೆ ಕಂಪ್ಲೀಟಾಗಿ ನೋಟ್ ಮಾಡ್ಕೊಳ್ಳಿ ಅಥವಾ ಸ್ಕ್ರೀನ್ಶಾಟ್ ತೊಗೊಂಡು ಇಟ್ಕೊಳ್ಳಿ ನೀವು ಇದನ್ನು OTR ನಂಬರನ್ನು. ಫರ್ದರ್ ನಿಮಗೆ NSP ಮತ್ತು SSP ಸ್ಕಾಲರ್ಶಿಪ್ಗೆ ಈ ಕಂಪ್ಲೀಟ್ ಫಾರ್ಮನ್ನು OTR ನಂಬರನ್ನು ಎಂಟ್ರಿ ಮಾಡಿನೇ ನೀವು ಕಂಪ್ಲೀಟಾಗಿ ಅಪ್ಲಿಕೇಶನನ್ನು ಫಿಲ್ ಮಾಡಬೇಕಾಗತ್ತೆ. ಸೊ ಅರ್ಥ ಆಗಿದೆ ಅಂದ್ಕೊಂಡಿರ್ತೀನಿ. ಸೊ ದಯವಿಟ್ಟು ನನ್ನ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಆಲ್.